ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಪ್ರೀವಿಯಸ್ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾನಿವಾಗ ಮುನ್ನಾರಲ್ಲಿ ಇದ್ದೀನಿ. ಆ್ಯಂಡ್ ನಾನಿಲ್ಲಿಗೆ ಬಂದಿರುವಂಥ ಮುಖ್ಯ ಉದ್ದೇಶ ಹಾವುಗಳು ಮತ್ತು ಕಪ್ಪೆಗಳನ್ನ ಹುಡುಕಿ ಅದನ್ನು ಫೋಟೋಗ್ರಾಫ್ ಮಾಡೋದಕ್ಕೋಸ್ಕರ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಕಪ್ಪೆಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಯಾವ ಕಪ್ಪೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾವು ಒಂದು ಪ್ರೊಟೆಕ್ಟೆಡ್ ಏರಿಯಾಗೆ ಹೋಗ್ತಾ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಟೂರಿಸಮ್ ಸೆಂಟ್ರಿಂದ ಪರ್ಮಿಷನ್ ತೊಗೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಾವೀಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪರ್ಮಿಟ್ಸ್ಗಳನ್ನ ನಾವು ಪಡ್ಕೊಂಡ ನಂತರ ನಾವು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಏನು ಹೇಳ್ತಿದ್ದೀನೋ ಅದ್ರ ಕಡೆಗೆ ಹೊರಡ್ತೀವಿ. ಸೊ ವಿಡಿಯೋನ ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಶುರು ಮಾಡೋಣ, ಬನ್ನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಉಳಿಸು, ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಪ್ರೀವಿಯಸ್ ವ್ಲಾಗ್ಸ್ಗಳ ಥರನೇ ನಾನು ಹೋಗೋ ಪ್ರೊಟೆಕ್ಟೆಡ್ ಏರಿಯಾಸ್ಗಳ ಹೆಸರುಗಳು ಆ್ಯಂಡ್ ಸುಮಾರು ಜಾಗದ ಹೆಸರುಗಳು ಆ್ಯಂಡ್ ಲೊಕೇಶನ್ ನಾನು ಎಲ್ಲೂ ಬಿಟ್ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ರಾಂಗ್ ಹ್ಯಾಂಡ್ಸಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಜಾಗದ ಹೆಸರು ಕೂಡ ಸೀಕ್ರೆಟಾಗೇ ಇರುತ್ತೆ. ಬಟ್ ಆ ಜಾಗನ ನಿಮಗೆ ತೋರಿಸ್ತೀನಿ ಆ್ಯಂಡ್ ನೀವು ಅದನ್ನು ಆಬ್ಸಲ್ಯೂಟ್ಲಿ ಎಂಜಾಯ್ ಮಾಡ್ಬೋದು. ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಮುನ್ನಾರಿನ ಒಂದು ಬ್ಯೂಟಿಫುಲ್ ವ್ಯೂ ಅಂತ ಹೇಳಿ. ಆ್ಯಂಡ್ ಟೀ ಎಸ್ಟೇಟ್ಸ್ಗಳ ಮಧ್ಯೆ ಟ್ರಾವೆಲ್ ಮಾಡ್ತಿದ್ರೆ ಒಂದು ಮಜಾನೇ ಬೇರೆ. ಆ್ಯಂಡ್ ಮುನ್ನಾರ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್, ಎಸ್ಪೆಷಲಿ ಮಾನ್ಸೂನಲ್ಲಂತೂ ಕೇಳಂಗೆ ಇಲ್ಲ. ಆ್ಯಂಡ್ ಹಾವುಗಳು ಮತ್ತು ಕಪ್ಪೆಗಳು ಹುಡ್ಕೋದಕ್ಕೆ ಕೂಡ ನಾವು ಮಾನ್ಸೂನಲ್ಲೇ ಬರಬೇಕಾಗಿರೋದ್ರಿಂದ ಇದರ ಒಂದು ಬ್ಯೂಟಿನ ಎಂಜಾಯ್ ಮಾಡುವಂಥ ಭಾಗ್ಯ ನಮಗೆ ಸಿಗುತ್ತೆ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಾನು ಮುನ್ನಾರ್ಗೆ ಹೋಗ್ತಾ ಇರ್ತೀನಿ. ಈ ಬ್ರೆತ್ ಟೇಕಿಂಗ್ ಲ್ಯಾಂಡ್ಸ್ಕೇಪ್ನ ನೋಡ್ತಾ ಎಂಜಾಯ್ ಮಾಡ್ತಾ ಸುಮಾರು ಒಂದು 40 ಮಿನಿಟ್ಸ್ ಜರ್ನಿ ಮಾಡಿದ್ವಿ ಈ ಟೀ ಎಸ್ಟೇಟ್ಸ್ಗಳಲ್ಲಿ. ಸೊ ಇದಾದ ನಂತರ ನಾವು ಹೋಗಬೇಕಾಗಿದ್ದಂಥ ಬೆಟ್ಟದ ಒಂದು ಬೇಸ್ ಕ್ಯಾಂಪ್ ಹತ್ರ ನಾವೀಗ ಬಂದು ರೀಚ್ ಆಗಿದ್ದೀವಿ. ನಾನು ಪ್ರೀವಿಯಸ್ ಇಯರ್ ಕೂಡ ಇಲ್ಲಿಗೆ ಬಂದಾಗ ವ್ಲಾಗ್ ಮಾಡಿದ್ದೆ. ಆ್ಯಂಡ್ ಈ ಪ್ಲೇಸ್ಗೆ ಬಂದಾಗ ನಾನು ನಿಮಗೆ ಹೇಳಿದ್ದೆ ಪ್ರೀವಿಯಸ್ ಇಯರ್ ವ್ಲಾಗಲ್ಲಿ ಈ ಪರ್ಟಿಕ್ಯುಲರ್ ಬೇಸ್ ಕ್ಯಾಂಪಲ್ಲಿ ಟೀ ಸಖತ್ತಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನನಗೆ ಈ ಒಂದು ಪ್ಲೇಸು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್. ಸೊ ಇಲ್ಲಿ ಬಂದು ಈಗ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದಾದ್ಮೇಲೆ ನಮ್ಮ ಒಂದು ಕಪ್ಪೆಗಳ ಹುಡುಕಾಟನ ಶುರು ಮಾಡ್ಕೋತೀವಿ. ಟೀ ಕುಡ್ದಾದ ನಂತರ ನಾವು ಬೆಟ್ಟದ ಮೇಲೆ ನಮ್ಮ ಡ್ರೈವ್ನ ಕಂಟಿನ್ಯೂ ಮಾಡ್ಕೊಂಡ್ವಿ. ಆ್ಯಂಡ್ ಈಗ ನಮ್ಮ ಡ್ರೈವರ್ನ ರೀಪ್ಲೇಸ್ ಮಾಡಿ ಇಲ್ಲೇ ವರ್ಕ್ ಮಾಡುವಂಥ ಒಬ್ಬರು ಫಾರೆಸ್ಟ್ ಗಾರ್ಡ್ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪ್ರೊಟೆಕ್ಟೆಡ್ ಏರಿಯಾ ಆ್ಯಂಡ್ ಇದೊಂದು ಕಾಡು ಪ್ರದೇಶ ಆಗಿರೋದ್ರಿಂದ ಫಾರೆಸ್ಟ್ ಗಾರ್ಡ್ ನಮ್ಮ ಜೊತೆ ಬರೋದು ತುಂಬಾ ಮುಖ್ಯ ಆಗುತ್ತೆ. ಈ ಬೆಟ್ಟದ ಮೇಲೆ ನಾವಿವಾಗ ಹುಡ್ಕೊಂಡು ಹೋಗ್ತಿರುವಂಥ ಒಂದು ಕಪ್ಪೆಯ ಹೆಸರು ರೆಸ್ಪ್ಲೆಂಡೆಂಟ್ ಶ್ರಬ್ ಫ್ರಾಗ್ ಅಂತ. ಆ್ಯಂಡ್ ಈ ಕಪ್ಪೆಗಳು ಮುನ್ನಾರ್ಗೆ ಮಾತ್ರ ಎಂಡಮಿಕ್. ಮತ್ತು ಇದು ಹೈಯರ್ ಆಲ್ಟಿಟ್ಯೂಡ್ಸ್ ಅಂದರೆ 2500 to 2700 ಮೀಟರ್ಸ್ ಅಬೋವ್ ಸಿ ಲೆವೆಲಲ್ಲಿ ಮಾತ್ರ ಜೀವಿಸುವಂಥ ಒಂದು ಕಪ್ಪೆಗಳು. ಈ ಕಪ್ಪೆಗಳು ಎಷ್ಟು ಟೈನಿ ಇರ್ತವೆ ಅಂತ ಹೇಳಿದ್ರೆ ಹ್ಯೂಮನ್ಸ್ದು ತಮ್ನೇಲ್ಸ್ಗಳು ಎಷ್ಟಿರ್ತವೋ ಅಷ್ಟು ಟೈನಿ ಇರುತ್ತೆ. ಆ್ಯಂಡ್ ಇಲ್ಲಿರುವಂಥ ಗ್ರಾಸ್ಲ್ಯಾಂಡ್ಸ್ಗಳಲ್ಲಿ ಅದನ್ನು ಹುಡುಕೋದು ಸಿಕ್ಕಾಪಟ್ಟೆನೇ ಕಷ್ಟ. ಸೊ ಹೋಗ್ತಾ ಹೋಗ್ತಾ ನಾವು ಇವಾಗ ಪೀಕ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮಗೆ ಈಗ ಒಂದು ಸಾಂಬಾರ್ ಡಿಯರ್ ಕಾಣಿಸ್ಕೊಂಡಿದೆ. ಕನ್ನಡದಲ್ಲಿ ಇವುಗಳನ್ನ ಕಡವೆಗಳು ಅಂತ ಕರೀತವೆ. ಸೊ ಕಡವೆನ ನೋಡಿಕೊಂಡು ನಾವು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಪೀಕ್ ಕಡೆಗೆ. ಪೀಕ್ನ ನಾವು ಇವಾಗ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿರುವಂಥ ಗ್ರಾಸ್ಲ್ಯಾಂಡ್ಸ್ಗಳಲ್ಲಿ ಆ ಟೈನಿ ಫ್ರಾಗ್ನ ಹುಡುಕೋದಕ್ಕೆ ಶುರು ಮಾಡ್ಕೋಬೇಕು. ಆ್ಯಂಡ್ ಆ್ಯಸ್ ಯೂಶುವಲ್ ಕಾಟ ಬಂದು ಲೀಚಸ್ ಕಾಟನ ತಡ್ಕೊಂಡು ನಾವಿವಾಗ ಕಪ್ಪೆನ ಹುಡುಕೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ತುಂಬಾ ಕೇರ್ಫುಲ್ಲಾಗಿ ಕೂಡ ಹುಡುಕಬೇಕು. ಯಾಕೆ ಅಂತ ಹೇಳಿದ್ರೆ ಹ್ಯಾಬಿಟ್ಯಾಟ್ನ ಡಿಸ್ಟ್ರಾಯ್ ಮಾಡಬಾರ್ದು. ಆ್ಯಂಡ್ ಕಪ್ಪೆಗಳು ಎಲ್ಲ ನಮ್ಮ ಮೊಟ್ಟೆ ಇಟ್ಟಿದ್ರೆ ಅದನ್ನು ಕೂಡ ಡಿಸ್ಟರ್ಬ್ ಮಾಡಬಾರ್ದು. ಸೊ ಅದೇ ರೀತಿ ಹುಡುಕ್ತಾ ನಮಗೆ ಫೈನಲಿ ಒಂದು ರೆಸ್ಪ್ಲೆಂಡೆಂಟ್ ಶ್ರಬ್ ಫ್ರಾಗ್ ಸಿಕ್ಕೇ ಬಿಡ್ತು. ವಿಡಿಯೋಲಿ ಮ್ಯಾಗ್ನಿಫೈ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಫ್ರಾಗು, ಬಟ್ ಇನ್ ರಿಯಾಲಿಟಿ ಇಟ್ಸ್ ವೆರಿ ಸ್ಮಾಲ್. ಸಿಕ್ಕಾಪಟ್ಟೆನೇ ಚಿಕ್ಕ ಫ್ರಾಗ್ ಇದಂತೂ. ಆ್ಯಂಡ್ ತುಂಬಾ ಕ್ಯೂಟಾಗಿ ಕಾಣಿಸ್ತವೆ, ಒಳ್ಳೆ ಲಿವಿಂಗ್ ಕ್ಯಾಂಡಿ ಥರ ಕಾಣಿಸ್ತವೆ. ಸೊ ಫೈನಲಿ ಇದರ ಒಂದು ಗ್ಲಿಮ್ಸ್ ಸಿಕ್ಕಿದೆ ನಮಗೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಆ್ಯಂಡ್ ಕ್ಯಾಮ್ರಲ್ಲಿ ತೆಗೆದಿರುವಂಥ ವಿಡಿಯೋ ಇದು.
ಕಪ್ಪೆನ ನೋಡಿಕೊಂಡು ವಾಪಸ್ ಬೇಸ್ ಕ್ಯಾಂಪ್ಗೆ ಬಂದು ಮತ್ತೆ ಇನ್ನೊಂದು ರೌಂಡು ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ನಮ್ಮ ಲಾಡ್ಜ್ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ರಾತ್ರಿ ಕೂಡ ಹರ್ಪಿಂಗ್ ಟ್ರಯಲ್ಲಿರುತ್ತೆ, ಅದರಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವ್ಲಾಗು ತುಂಬಾ ಶಾರ್ಟ್ ವ್ಲಾಗ್ ಆಗಿತ್ತು, ಆ್ಯಂಡ್ ಇದರಲ್ಲಿ ಬರೀ ರೆಸ್ಪ್ಲೆಂಡೆಂಟ್ ಫ್ರಾಗ್ನ ತೋರಿಸ್ಕೊಟ್ಟೆ ಅಷ್ಟೇ ನಿಮಗೆ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ್ದು ಹಾವುಗಳು ಮತ್ತು ಕಪ್ಪೆಗಳು ಸಿಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ನಿಮಗೆ 2 ಪ್ರೀವಿಯಸ್ ವ್ಲಾಗ್ಸ್ ಇತ್ತು, ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ್ದು ಹಾವುಗಳು ಮತ್ತು ಕಪ್ಪೆಗಳು ಸಿಕ್ಕಿದ್ವು ಅಂತ. ಆ ವಿಡಿಯೋನ ನೋಡಿಲ್ಲ ಅಂದರೆ ಈಗಲೇ ನೋಡ್ಕೊಂಡು ಬಂದುಬಿಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬೈ.